ನಮಸ್ಕಾರ. ನಮಸ್ಕಾರ. ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೀರಾ, ಏನು ಉದ್ದೇಶ ಸರ್? ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡೋ ಉದ್ದೇಶ ಏನಂದರೆ, ಮೊನ್ನೆ ದಿವಸ 2 ದಿನ ಮುಂಚೆ ಬೆಂಗಳೂರಿನಲ್ಲಿ ಒಂದು ಪ್ರೊಟೆಸ್ಟ್ ನಡೀತು. ಮುಸ್ಲಿಮರ ಆಯತುಲ್ಲಾ ಖಾಮ್ನೇಯಿ ಅವರು ಹತ್ಯೆ ಒಳಗಾದ್ರಲ್ಲ, ಅವರು ಅದ್ರ ಬಗ್ಗೆ ಒಂದು ಎಲ್ಲ ಸೇರ್ಕೊಂಡ್ಬಿಟ್ಟು ಶಿಯಾ ಪಂಗಡದವರು, ಸುನ್ನಿ ಪಂಗಡದವರು ಎಲ್ಲ ಸೇರ್ಕೊಂಡು ಒಂದು ಪ್ರೊಟೆಸ್ಟ್ ಮಾಡಿದ್ರು. ಆದರೆ ಅವ್ರಿಂದ ಒಂದು ತಪ್ಪಾಗಿತ್ತು, ಅವ್ರು ಪರ್ಮಿಷನ್ ತಗೊಂಡಿದ್ದಿಲ್ಲ. ಅವ್ರ ಜೊತೆ MLA ಅಲ್ಲಿನ ಹಾರಿಸ್ ಇದ್ರಲ್ಲ, ಅವರು ಜೊತೆಲೇ ಇದ್ರು. ಅಂಥ ದೊಡ್ಡ ಇದಿಲ್ವಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಪ್ರೊಟೆಸ್ಟ್ ಆಗ್ಬಿಡ್ತು. ಪ್ರೊಟೆಸ್ಟ್ ಚೆನ್ನಾಗಾಯ್ತು, ಅದು ತುಂಬ ಚೆನ್ನಾಗಾಯ್ತು. ಅದು ಮುತ್ತಲಿಕ್ಕಿಗೆ ಚೆನ್ನಾಗಿ ಕಾಣಲಿಲ್ಲ. ಮುತ್ತಲಿಕ್ ಬಂದ್ಬಿಟ್ಟು ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ಹೇಳಿದ್ದಾರೆ, ಆಯತುಲ್ಲಾ ಖಾಮ್ನೇಯಿ ಒಂದು ಒಬ್ಬ ರಾಕ್ಷಸ, ಒಬ್ಬ ಕ್ರೂರಿ, ಅಂಥವನ ಇದಕ್ಕೆ ಈ ಥರ ಪ್ರೊಟೆಸ್ಟ್ ಮಾಡೋದು ಅವಶ್ಯಕತೆ ಇಲ್ಲ, ಲಜ್ಜೆ ಇಲ್ವಾ ಮುಸ್ಲಿಮರಿಗೆ, ಹಾಗೆ ಹೀಗಂತ ಹೇಳ್ಬಿಟ್ಟು ಹೇಳ್ದ. ಮೊದಲನೇ ಮಾತು, ಪ್ರಮೋದ್ ಮುತ್ತಲಿಕ್ಕಿಗೆ ನಾನು ಯೋಗ್ಯನೆಂದು ತಿಳಿಯಕ್ಕಿಲ್ಲ. ಯಾಕಂದರೆ ಆ ಮನುಷ್ಯನಲ್ಲಿ ಯಾವ ಅರಿವು ಮಾತಾಗಲಿ, ಯಾವುದೇ ಒಳ್ಳೆ ಮಾತಾಗಲಿ ಆ ವೈನ ನಾಲ್ಗೆಯಿಂದ ಬಂದಿಲ್ಲ ಇಲ್ಲಿ ತನಕ. ಇಲ್ಲಿ ತನಕ ಏನು ಕೆಲಸ ಮಾಡಿದ ಅಂದರೆ ಬರೀ ಪ್ರಚೋದನೆಕಾರಿ ಕೆಲಸಗಳನ್ನು ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಕರ್ನಾಟಕ ಒಂದು ಕಸ್ತೂರಿ, ಕನ್ನಡ ಕಸ್ತೂರಿ ಅಂತ ಹೇಳ್ಬಿಟ್ಟು ಇದಾಗಿದೆ. ಕರ್ನಾಟಕದಲ್ಲಿ ನಮ್ಮ ಹಿಂದೂ ಆಗಲಿ ಮುಸ್ಲಿಂ ಆಗಲಿ ನಮ್ಮ ಎಲ್ಲರೂ ಒಂದು ಬಾಂಧವ್ಯದಿಂದ ಇಲ್ಲಿ ಬಾಳ್ತಾ ಇದ್ದಾರೆ. ಇಲ್ಲಿ ಯಾವ ಇದಿಲ್ಲ ಹಿಂದೂ ಮುಸ್ಲಿಂ ಅಂತ. ಅದು ಮೊದಲನೇ ಪ್ಲಸ್ ಪಾಯಿಂಟು ನಮ್ಮ ಕರ್ನಾಟಕಕ್ಕೆ. ಕೆಲವು ಕಿಡಿಗೇಡಿಗಳಿದ್ದಾರೆ. ಆ ಕೆಲವು ಕಿಡಿಗೇಡಿಗಳಿಂದ ಕಡೆಯಿಂದ ನಮ್ಮ ರಾಜ್ಯದಲ್ಲಿ ಅಶಾಂತಿ ಹರಡ್ತಾ ಐತೆ. ಸೊ ಪ್ರಮೋದ್ ಮುತ್ತಲಿಕ್ಕಿಗೆ ನಾನು ಒಂದೇ ಒಂದು ಮಾತು ಹೇಳ್ತೀನಿ, ರಾಕ್ಷಸ ಕ್ರೂರಿ ಅಂತ ಹೇಳಿದಾನಲ್ಲ, ಮೊದಲು ನೀನು ಅಲ್ಲಿರುವ ರಾಕ್ಷಸ ಬುದ್ಧಿಯನ್ನು ಬಿಡು. ಮೊದಲು ನೀನು ಒಳ್ಳೆಯವನಾಗು. ಮೊದಲು ನೀನು ಮನುಷ್ಯನಾಗಿ ಮಾತಾಡು, ಪ್ರಾಣಿಯಾಗಿ ಮಾತಾಡಕ್ಕೆ ಹೋಗಬೇಡ. ನಿನ್ನಲ್ಲಿ ಆ ಯೋಗ್ಯತೆಯೂ ಇಲ್ಲ. ಅವರ ಹೆಸರನ್ನ ನಿನ್ನ ನಾಲಿಗೆಯಲ್ಲಿ ತಗೊಳ್ಳೋಕ್ಕೆ ಯೋಗ್ಯತೆ ಇಲ್ಲ. ನೀನೊಬ್ಬ ಅಯೋಗ್ಯ. ನಿನ್ನ ಜೀವನ, ಇಡೀ ಜೀವನ ಯಾವ ಥರ ಕಳೀತೈತೆ, ಜನರಿಗೆ ಪ್ರಚೋದನೆ ಮಾಡಿಕೊಂಡು ಕೆಲವು ಕಿಡಿಗಡಿಗಳು ಇಟ್ಕೊಂಡು ಅದರಲ್ಲಿ ಬರೋ ಭಿಕ್ಷೆನ ತಗೊಂಡು ನೀನು ಜೀವಿಸ್ತಾ ಇದ್ದೀಯ. ನೀನೊಬ್ಬ ಭಿಕ್ಷುಕ. ಎಂಥ ಭಿಕ್ಷುಕ ಅಂದರೆ ಬೇರೆಯವ್ರಿಗೆ ತೆಗಳುಬಿಟ್ಟು, ಕೆಲವರಿಗೆ ಹೊಗಳ್ಬಿಟ್ಟು ಅವರಿಂದ ಭಿಕ್ಷೆ ತಗೊಳ್ಳೋ ಪ್ರಾಣಿ ನೀನು. ನಿನಗೆ ನಾನು ಮಾತಾಡೋಕ್ಕೂ ನಂಗೆ ಇಷ್ಟ ಇಲ್ಲ. ಇನ್ನು ಕ್ರೌರ್ಯ, ಕ್ರೂರಿ ಅಂತ ಹೇಳ್ದಲ್ಲ, ರಾಕ್ಷಸ ಕ್ರೂರಿ ಅಂತ ಹೇಳ್ದಲ್ಲ, ನಿನ್ನಲ್ಲಿ ಯಾವ್ದಾದ್ರು ಒಂದು ಮನುಷ್ಯತ್ವ, ಮಾನವೀಯತೆ ಅನ್ನೋದು ಐತಾ? ಇಡೀ ಪ್ರಪಂಚ, ನಾನು ಬರೀ ಕರ್ನಾಟಕದ ಮಾತು ಹೇಳ್ತಾ ಇಲ್ಲ, ಇಡೀ ಪ್ರಪಂಚದಲ್ಲಿ ಆಯತುಲ್ಲಾ ಅಲಿ ಹುಸೇನ್ ಖಾಮ್ನೇಯಿ ಹುತಾತ್ಮರಾದಾಗ, ಹುತಾತ್ಮರವರು ನಿನ್ನ ಸಾವಲ್ಲ, ಅವರು ಹುತಾತ್ಮರು. ಆ ಹುತಾತ್ಮರಾದಾಗ ಇಡೀ ಪ್ರಪಂಚದ ಒಂದೊಂದು ಮೂಲೆಯಿಂದ ಲಕ್ಷಾಂತರ ಜನ, ಸಾವಿರಾರು ಜನ ಮೆರವಣಿಗೆ ತೆಗೆದಿದ್ದಾರೆ, ಪ್ರೊಟೆಸ್ಟ್ ಮಾಡಿದ್ದಾರೆ. ಯಾಕೆ? ಅವರಲ್ಲಿರುವ ಸಿದ್ಧಾಂತ, ಅವರೊಬ್ರು ಬುದ್ಧಿಜೀವಿ, ದೈವ ಪುರುಷ, ಮಹಾನ್ ಮನುಷ್ಯ, ಮಹಾನ್ ವ್ಯಕ್ತಿ, ಗೊತ್ತಾಯ್ತಲ್ಲ? ಆ ಮಹಾನ್ ವ್ಯಕ್ತಿ ಮುಂದೆ ನಿನಗೆ ನಿಲ್ಲಕ್ಕೂ ಒಂದು ಯೋಗ್ಯತೆ ಇಲ್ಲ, ಗೊತ್ತಾಯ್ತಲ್ಲ? ಅವ್ರ ಬಗ್ಗೆ ಇಲ್ಲದ ಸಲ್ಲದ ಮಾತುಗಳ ಆಡಿ ಜನರಿಗೆ ಸಂತೋಷ ಪಡಿಸಿರ್ಬೋದು. ಆದ್ರೆ ಅದೇ ನಿನಗೆ ಪಾಪ. ಆ ಪಾಪ ಎಲ್ಲಿ ಕರ್ಕೊಂಡು ಹೋಗುತ್ತೆ ಆ ದೇವ್ರಿಗೆ ಗೊತ್ತು, ನಿನಗೆ ಗೊತ್ತು, ಗೊತ್ತಾಯ್ತಲ್ಲ? ನೀನ್ ಮಾಡಿರೋ ಪಾಪನ ನಿನಗೆ ಒಂದ್ ದಿವಸ ಒಂದು ಜಾಗದಲ್ಲಿ ಕರ್ಕೊಂಡೋಗಿ ಆ ದೇವ್ರು ಮುಗಿಸ್ತಾನೆ. ಯಾವ ತರ ಮುಗಿಸ್ತಾನೆ? ನಾ ದೇವ್ರ ಮೇಲೆ ಹೇಳ್ತಾ ಇದ್ದೀನಿ. ಆಮೇಲೆ ನೆಲ್ಸನ್ ಮಂಡಲ ಆಫ್ರಿಕಾದಿಂದ ಇರಾನ್ಗೆ ಬಂದಿದ್ರು ಭೇಟಿ ಮಾಡೋಕ್ಕೋಸ್ಕರ. ಯಾರಿಗೆ? ಆಯತುಲ್ಲಾ ಖಾಮ್ನೇಯಿಗೆ ಭೇಟಿ ಮಾಡಕ್ ಬಂದಿದ್ರು. ಅವಾಗ ನೆಲ್ಸನ್ ಮಂಡಲ ಹೇಳ್ತಾರೆ, ಈಸ್ ಮೈ ಟೀಚರ್, ಅವರು ನನ್ನ ಗುರು. ನೆಲ್ಸನ್ ಮಂಡಲ ಆಯತುಲ್ಲಾ ಖಾಮ್ನೇಯಿಗೆ ಏನ್ ಹೇಳ್ತಾರೆ? ಅವರು ನನಗೆ ಗುರು. ಅದು ಎಲ್ಲೂ ಕೇಳ್ತಾ ಇರೋದು,
ಅವ್ರ ಊರಲ್ಲ, ಇರಾನಿಗೆ ಹೋಗಿ ಇರಾನಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡು ಹೇಳ್ತಾ ಇರೋದು. ಗೊತ್ತಾಯ್ತಲ್ಲ, ಇಂಥ ಮಹಾ ವ್ಯಕ್ತಿಗೆ, ಇಂಥ ಮಹಾಪುರುಷನಿಗೆ, ಇಂಥ ಕರುಣಾಮಯಿ, ಇಂಥ ದಯಮಯಿ ಮನುಷ್ಯನಿಗೆ ನೀನು ರಾಕ್ಷಸ ಅಂತ ಹೇಳ್ದಲ್ಲ, ಅವ್ರೇನು ಉಗ್ರವಾದಿನ? ಉಗ್ರವಾದಿ ಯಾರಿದ್ದಾರೆ? ಅಮೆರಿಕ ಮತ್ತೆ ಇಸ್ರಾಯೇಲ್. ಟೆರರಿಸಂ ಮಾಡ್ತಾ ಇರೋದು ಯಾರು? ಇವರು. ಇರಾನ್ ತನ್ನಷ್ಟು ಜಾಗದಲ್ಲಿ ತನ್ನಲ್ಲಿದ್ದಾನೆ ಅವನು ತನ್ನ ದೇಶದ ರಕ್ಷಣೆಗೋಸ್ಕರ ಮಿಸೈಲ್ ಎಲ್ಲ ಮಾಡಿಕೊಂಡು ಅವನ ಜೀವನ, ತನ್ನ ಪ್ರಜೆಗಳಿಗೆ ಯಾವ ತರ ಸೌಕರ್ಯ ಕೊಡಬೇಕು, ಸೌಲಭ್ಯ ಕೊಡಬೇಕು ಅದು ಕೊಟ್ಕೊಂಡು ಹೋಗ್ತಾ ಇದ್ದಾನೆ. ಇವತ್ತಿಗೆ 40 ವರ್ಷ ಆಯ್ತು. 40 ವರ್ಷದಿಂದ ಸ್ಯಾಂಕ್ಷನ್ಗಳು ಮಾಡಿದ್ದಾರೆ ಇರಾನ್ಗೆ. ಆದ್ರೆ ಇರಾನ್ ಯಾರ ಮುಂದೆನೂ ತಲೆ ತಗ್ಸಲಿಲ್ಲ, ಯಾರ ಮುಂದೆನೂ ಕೈ ಚಾಚಲಿಲ್ಲ. ಎದೆ ಒಡ್ಡಿ ಜನರ ಹತ್ರ ಮಾತಾಡ್ತಾರೆ, ಕಣ್ಣಿಗೆ ಕಣ್ಣು ಸೇರಿಸ್ಬಿಟ್ಟು ಮಾತಾಡ್ತಾರೆ, ತಲೆ ತಗ್ಸ್ಬಿಟ್ಟು ಮಾತಾಡಕ್ಕಿಲ್ಲ ಅವರು. ವೈರಿಗಳ ಮುಂದೆ ತಲೆ ತಗ್ಸಿ ಮಾತಾಡಿಲ್ಲ. ಇವತ್ತು ಅಮೆರಿಕ, ಇಸ್ರಾಯೇಲ್ ಇಡೀ ಪ್ರಪಂಚ ಗುಲಾಮರಾಗಿದ್ದಾರೆ, ಆದ್ರೆ ಇರಾನ್ ಮಾತ್ರ ಗುಲಾಮ್ ಆಗಿಲ್ಲ, ಅವ್ರ ಮುಂದೆ ತಲೆ ತಗ್ಸ್ಲಿಲ್ಲ. ಇದಕ್ಕಿಂತ ಮಹಾನ್ ವ್ಯಕ್ತಿ ಯಾರು ಪ್ರಪಂಚದಲ್ಲಿ ಸಿಗ್ತಾನ? ನೀವೇ ಹೇಳಿ. ಗೊತ್ತಾಯ್ತಲ್ಲ, ಅವರು ಅವರಲ್ಲಿ ಎಂತ ವ್ಯಕ್ತಿತ್ವ ಇತ್ತಂದ್ರೆ ನೀವು ಅದನ್ನ ಮನಸ್ಸಿನಲ್ಲಿ ಇಮೇಜ್ ಮಾಡಕ್ಕೆ ಸಾಧ್ಯ ಇಲ್ಲ. ತುಂಬಾ ಒಳ್ಳೆ ಮನುಷ್ಯ. ಆಯತುಲ್ಲಾ ಖಾಮ್ನಾಯಿ ಅವರ ಮುಖದ ಮೇಲೆ ಯಾವ ತರ ಕಳೆ ಐತೆ, ಒಂದು ಜ್ಯೋತಿಯ ಕಳೆ ಐತೆ. ಅದೇ ಮುತಲ್ಲಿಕ್ ಮುಖದಲ್ಲಿ ನೋಡಿ ಒಂದು ರಾಕ್ಷಸ ತರ ಕಾಣ್ತಾನೆ, ಒಬ್ಬ ಶೈತಾನ್ ತರ ಕಾಣ್ತಾನೆ. ತನ್ನ ಇದನ್ನ ಅವ್ರಿಗೆ ಹೇಳಿದ್ದಾನೆ. ಇಲ್ಲಿ ತನಕ ಒಂದು ರೆಕಾರ್ಡ್ ಆಗೈತೆ ಇರಾನ್ದು. ಅವ್ರು ಯಾವತ್ತೂ ಉಗ್ರವಾದಿಗಳ ಜೊತೆ ಸಂಘಟನೆಗಳು ಸೇರಿ ಟೆರರಿಸಂ ಮಾಡಿಲ್ಲ. ಅವರು ಟೆರರಿಸ್ಟ್ ಅಲ್ಲ. ಇಲ್ಲಿ ತನಕ ಯಾರಿಗೂ ಅಷ್ಟು ಧೈರ್ಯನೂ ಬಂದಿಲ್ಲ ಇರಾನ್ ಟೆರರಿಸ್ಟ್ ಅಂತ. ಗೊತ್ತೈತಲ್ಲ, ಅವ್ರು ಯಾವುದೇ ಕೆಲಸಗಳು ಮಾಡ್ಬೇಕಂದ್ರೆ ಒಂದು ಸಿದ್ಧಾಂತದ ಮೇಲೆ ಕೆಲಸ ಮಾಡಿದ್ದಾರೆ ಅವರು. ಗೊತ್ತೈತಲ್ಲ, ಆ ಸಿದ್ಧಾಂತ, ಆ ಇರಾನಿನ ಸಿದ್ಧಾಂತ ಇವತ್ತು ಇಡೀ ಪ್ರಪಂಚಕ್ಕೆ ಏನ್ ಮಾಡೈತೆ, ಬೆದರ್ತಾ ಇದ್ದಾರೆ ಇವತ್ತು. ಇರಾನ್ ಅಂದ್ರೆ ಯಾತಕ್ಕೆ? ಅವರು ಹಕ್ಕಿನ ಮಾತಾಡ್ತಾರೆ, ಯಾರಿಗೂ ಕೊಲ್ಲೋ ಮಾತಾಡಕ್ಕಿಲ್ಲ ಅವರು. ಒಂದೇ ಮಾತು ಹೇಳಿದ್ರು ಅವರು, ಇರಾನ್ ಅವ್ರು ಏನ್ ಹೇಳಿದ್ರು, ನೋಡ್ರಪ್ಪ, ನಾವಂತೂ ಯುದ್ಧ ಮಾಡಕ್ಕಿಲ್ಲ, ನಮಗೆ ನಮ್ಮ ಮೇಲೆ ಯುದ್ಧ ಮಾಡಿದವ್ರಿಗೆ, ದಾಳಿ ಮಾಡಿದವ್ರಿಗೆ ಸರಿಯಾಗಿ ಉತ್ತರ ನಾವು ಕೊಡ್ತೀವಿ. ಸ್ಟಾರ್ಟ್ ನೀವು ಮಾಡ್ತೀರಾ, ಕೊನೆ ನಾವು ಮಾಡ್ತೀವಿ. ಯಾವಾಗ ಕೊನೆ ಮಾಡ್ತೀವಿ ಅದು ನಾವು ಮತ್ತೆ ನಮ್ಮ ದೇವರು ಅಲ್ಲ, ನಿಮ್ಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ಇವತ್ತು ಅಮೆರಿಕ, ಇಸ್ರಾಯಿಲ್ ಎಲ್ಲಿದ್ದಾನೆ? ನಿತಿನ್ ಅವರು ಯುದ್ಧ ಪ್ರಾರಂಭ ಆದ ತಕ್ಷಣ ಆಯತುಲ್ಲಾ ಖಾಮ್ನಾಯಿ ಹುತಾತ್ಮರಾದ್ಮೇಲೆ ಅವನು ಇಸ್ರಾಯೇಲಿಂದ ಜರ್ಮನಿಗೆ ಹೊಟ್ಟೋದ. ಬೆರ್ಲಿನಲ್ಲಿ ಆ ಫ್ಲೈಟ್, ಯಾಕಂದ್ರೆ ಅವನಿಗೆ ಎಲ್ಲಾ ಕಡೆನೂ ಮಾಡಿದ್ದಾರೆ, ನಿಷೇಧಿಸಿದ್ದಾರೆ. ಅವನು ಯಾವುದೇ ದೇಶದಲ್ಲಿ ಇಳಿದ್ರೆ ತಕ್ಷಣ ಅವನಿಗೆ ಕೋಳ ಹಾಕಿ ಜೈಲಲ್ಲಿ ಹಾಕಿ ಅಂತ. ಗೊತ್ತಾಯ್ತಲ್ಲ, ಇಂಟರ್ನ್ಯಾಷನಲ್ ಏನ್ ಹೇಳ್ತೀವಿ, ಇಂಟರ್ನ್ಯಾಷನಲ್ ಕೋರ್ಟಲ್ಲಿ ಗೊತ್ತಾಯ್ತಲ್ಲ. ಸೊ ಬೆರ್ಲಿನಲ್ಲಿ ಅವನು ಫ್ಲೈಟ್ ತಿರುಗ್ತಾ ಇತ್ತು, ಇಳಿಯಕ್ಕೆ ಅವ್ರಿಗೆ ಪರ್ಮಿಷನ್ ಕೊಡ್ತಾ ಇತ್ತಿಲ್ಲ ಜರ್ಮನಿಲಿ. ಗೊತ್ತಾಯ್ತಲ್ಲ, ಯಾತಕ್ಕೆ? ಏನಕ್ಕೋಸ್ಕರ? ಇವನ ವರ್ತನೆಯಿಂದ, ಇವನ ಕ್ರೂರ ವರ್ತನೆಯಿಂದ. ತಮಗೆಲ್ಲ ಗೊತ್ತಿರ್ಬೇಕು, 70,000 ಜನಕ್ಕೆ ಕೊಂದಿದ್ದಾನೆ ಪ್ಯಾಲೆಸ್ತೈನಲ್ಲಿ. 70,000, ಅದರಲ್ಲಿ 30,000 ಮಕ್ಕಳಿಗೆ ಕೊಂದಿದ್ದಾನೆ. ಇವನು ಒಳ್ಳೆ ಮನುಷ್ಯನ? ಇವನು ಒಳ್ಳೆ ಮನುಷ್ಯನ? ಇರಾನ್, ಇಸ್ರಾಯೇಲ್ ಇವ್ರಿಗೆ ದಾಳಿ ಮಾಡಿದ್ಮೇಲೆ, ಯುದ್ಧ ಮಾಡಿದ್ಮೇಲೆ, ಆದ್ರೆ ಇರಾನ್ ಅವರು ಯುದ್ಧ ಮಾಡಿದ್ರೆ ಅವರು ಆರ್ಮಿ ಬೇಸಸ್ ಎಲ್ಲೈತೆ, ಏರ್ ಬೇಸಸ್ ಅವ್ರದ್ದು, ಅಲ್ಲಿಗೆ ಮಾಡಿದಾರ ಮೇಲೆ ನಾಗರಿಕರ ಮೇಲೆ ಅವರು ಹೋಗಿ ಸಾಯಿಸಿಲ್ಲ. ಯಾವ ನಾಗರಿಕರಿಗೆ, ಮಕ್ಕಳಿಗೆ ಸಾಯಿಸಿಲ್ಲ. ಇವ್ರು ಏನ್ ಮಾಡಿದ್ದಾರೆ, ಇರಾನಲ್ಲಿ ಒಂದು ಸ್ಕೂಲಲ್ಲಿ ಗೊತ್ತಿತ್ತು ಅವ್ರಿಗೆ ಅಲ್ಲಿ ಸ್ಕೂಲ್ ಐತೆ ಅಂತ. ಗೊತ್ತಾಯ್ತಾ? ಅವ್ರ ರಾಡರ್ ಅಲ್ಲಿ ಇತ್ತು. 180 ಮಕ್ಕಳಿಗೆ ಸಾಯಿಸಿದ್ದಾರೆ. ಆ ಮಕ್ಕಳು ತಂದೆ ತಾಯಿಗಳ ಐತೆ ನೋಡಿ, ಎಲ್ಲಿಗೆ ಹೋಗುತ್ತೆ ಅದು? ಇವ್ರಿಗೆ ಹಾಳು ಮಾಡುತ್ತೆ, ಮೊತ್ತಲಿಕ್ ತರ ಜನರಿಗೆ ಹಾಳು ಮಾಡುತ್ತೆ. ಅಮೆರಿಕ, ಇಸ್ರಾಯೇಲ್, ಅಮೆರಿಕ ಏನು ತನ್ನ ದೇಶದಲ್ಲಿ ಅವನು ಯುದ್ಧ ಮಾಡ್ತಾ ಇದ್ದಾನ? ಇಲ್ಲ.
ಬೇರೆ ದೇಶಕ್ಕೆ ಬಂದು ಬೇರೆ ಹಾಳು ಮಾಡೋಕ್ಕೋಸ್ಕರ ತನ್ನ ಶಿಪ್ ಅನ್ನ ತಂದುಬಿಟ್ಟು ಅಲ್ಲಿ ನಿಲ್ಸಿದ್ದಾನೆ. ಅಬ್ರಹಾಂ ಲಿಂಕನ್, ಅರ್ಮಡ, ಯಾವ್ಯಾವ್ದು ಫ್ಲೈಟ್ಗಳು ತಂದು ನಿಲ್ಸಿದ್ದಾನೆ. ಆಮೇಲೆ ಜನರಿಗೆ ಅವ್ರಿಗೆ ಇರಾನಿಗೆ ಹೆದರ್ಸ್ತಾ ಇದ್ದಾನೆ. ಇರಾನ್ ಹೆದರ್ಲಿಲ್ಲ, ಇರಾನ್ ಸರಿಯಾಗಿ ಉತ್ತರ ಕೊಡ್ತಾ ಇದ್ದಾನೆ. ಗೊತ್ತಾಯ್ತಲ್ಲ? ಸೊ ಮೊದಲೇ ನೀನು ಮೊದಲು ಮನುಷ್ಯನಾಗು, ಆಮೇಲೆ ಬೇರೆಯವ್ರಿಗೆ ಮಾತಾಡು. ಇಸ್ಲಾಂ ಧರ್ಮದ ಬಗ್ಗೆ ಏನ್ ಗೊತ್ತು ನಿನ್ಗೆ? ಇಸ್ಲಾಂ ಧರ್ಮ ಬಂದಿರೋದು ಪ್ರತಿಯೊಬ್ಬರಿಗೂ ಸಮಾನತೆ ಕೊಡೋಕ್ಕೋಸ್ಕರ ಬಂದಿರೋದು. ಮನುಷ್ಯನ ಕಾರಣಕ್ಕೋಸ್ಕರ ಬಂದಿರೋದು. ಪಕ್ಕದ ನೆರೆಹೊರೆಯವರಿಗೆ ತಮ್ಮ ಅಣ್ಣ ತಮ್ಮದ್ರಿಗಿಂತ, ತಮ್ಮ ಬಂಧು ಬಳಗದವರಿಗಿಂತ ಜಾಸ್ತಿ ಅವರಿಗೆ ಬೆಲೆ ಕೊಡಕ್ ಬಂದಿರೋದು. ಮಹಿಳೆಯರಿಗೆ ಗೌರವ ಕೊಡೋಕ್ಕೋಸ್ಕರ ಬಂದಿರೋದು. ಮೊಹಮ್ಮದ್ ಪೈಗಂಬರ್ ಅವ್ರು ಬಂದಾಗ ಹೆಣ್ಣು ಮಕ್ಕಳಿಗೆ ಊತು ಬಿಡ್ತಾ ಇದ್ರು. ಗೊತ್ತೈತಲ್ಲ? ಆ ಹೆಣ್ಮಕ್ಳಿಗೆ ಊತು ಬಿಡ್ತಾ ಇದ್ರು. ಆದ್ರೆ ಮೊಹಮ್ಮದ್ ಪೈಗಂಬರ್ ಅವರು ಬಂದ್ಮೇಲೆ ಅದೆಲ್ಲ ನಿಲ್ಸಿದ್ರು. ಗೊತ್ತೈತಲ್ಲ? ಮೊಹಮ್ಮದ್ ಪೈಗಂಬರ್ ಅವರು ಇಡೀ ಪ್ರಪಂಚಕ್ಕೆ ಪೈಗಂಬರ್ ಆಗ್ಬಿಟ್ಟು ಬಂದಿರೋದು. ಬರೀ ಮುಸ್ಲಿಮ್ಸ್ಗೆ ಮಾತ್ರ ಅಲ್ಲ, ಹಿಂದೂಗೆ, ಮುಸ್ಲಿಮ್ಗೆ, ಕ್ರಿಶ್ಚಿಯನ್ಸ್ಗೆ. ಯಾಕಂದ್ರೆ ಅವ್ರು ದೇವರ ಸಂದೇಶನ ತಗೊಂಡ್ಬಂದಿರೋದು. ಅದು ಬೇರೆ ಮಾತು. ಎಲ್ಲಾರು ಅವ್ರವ್ರ ಲೆಕ್ಕದಲ್ಲಿ ಅವ್ರವ್ರ ವಿಧದಲ್ಲಿ ಆ ದೇವರನ್ನ ಪೂಜೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ. ಅದು ಬೇರೆ. ಗೊತ್ತೈತಲ್ಲ? ಮೊದಲೇ ಇನ್ನು ಎಲ್ಲಾ ಕಡೆ ನಿನ್ಗೆ FIR ಆಗೈತೆ. ನನಗ್ ಗೊತ್ತು, FIR ಆದ್ರೂ ನಿನ್ಗೆ ಯಾವ್ದು ಲೆಕ್ಕಕ್ಕಿಲ್ಲ. ಗೊತ್ತೈತಲ್ಲ? ಸೊ ಆ FIR ಐತಲ್ಲ, ಆ ದೇವರ FIR ನಿನಗೆ ಯಾವತ್ತೂ ಒಳ್ಳೆ ಜೀವ್ಸಕ್ ಬಿಡಕ್ಕಿಲ್ಲ, ನಿನ್ನ ಮಕ್ಕಳಿಗೆ ಯಾವತ್ತೂ ಜೀವ್ಸಕ್ ಬಿಡಕ್ಕಿಲ್ಲ. ನಿನ್ನ ಜೊತೆಲಿ ಇದ್ದಾರಲ್ಲ ಆ ಕಿಡಿಗೇಡುಗಳು, ನಿನ್ನ ಮಾತಿಗೆ ಚಪ್ಪಾಳೆ ತರ್ತಾ ಇದ್ದಾರಲ್ಲ, ಆ ಚಪ್ಪಾಳೆ ಇದೇ ತರ ಅಂಟ್ಕೊಂಡು ಈ ಪ್ರಪಂಚದಲ್ಲಿ ಹೋಗ್ತಾರೆ. ಕೈ ಬಿಚ್ಚಕ್ ಹಾಕಿಲ್ಲ, ಅವ್ರಿಗೆ ಬಾಯಿ ಬಿಚ್ಚಕ್ ಹಾಕಿಲ್ಲ. ಒಂದು ಕಾಲ ಬರುತ್ತೆ, ಆ ಕಾಲ ನಾವು ನೋಡಿದ್ದೀವಿ. ಹಿಟ್ಲರ್ದು ಏನಾಯ್ತು ನಾವು ನೋಡಿದ್ದೀವಿ, ಪ್ರತಿಯೊಬ್ಬರಿಗೂ ನೋಡಿದ್ದೀವಿ. ಗೊತ್ತೈತಲ್ಲ? ಸೊ ನಾನು ಜಾಸ್ತಿ ಮಾತಾಡೋಕೆ ಇಷ್ಟಪಡಕ್ಕಿಲ್ಲ, ಯಾಕಂದ್ರೆ ಅವನು ಅಯೋಗ್ಯ ಮುತಲಿಕ್, ಅವನು ಇಲ್ದು ಮಾತಾಡಿದ್ದಾನೆ. ಅದು ಗೊತ್ತೈತಲ್ಲ? ಅದಕ್ಕೋಸ್ಕರ ಅವನ ಕೌಂಟರ್ ಆಗಿ ನನ್ಗೆ ಮನಸ್ಸಿಗೆ ತುಂಬಾ ದುಃಖ ಆಯ್ತು. ನಾ ಅದಕ್ಕೋಸ್ಕರ ಈ ಮಾತನ್ನ ನನ್ನ ಜನರ ಮುಂದೆ ಇಟ್ಟಿದ್ದೀನಿ. ಆದ್ರೆ ಒಂದ್ ಮಾತು ಹೇಳ್ತೀನಿ, ಆಯತುಲ್ಲಾ ಖಮೇನಿ ಈ ತರ ವ್ಯಕ್ತಿ ಇನ್ನು ಮುಂದೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ತುಂಬಾ ಲಕ್ಷಾಂತರಕ್ಕೆ ಒಬ್ಬ ಬರೋದು ವ್ಯಕ್ತಿ. ಈಗ ಇವನು ಹೇಳ್ತಾನೆ ನಮ್ಮ ಭಾರತ ದೇಶಕ್ಕೆ ಅವರು ಒಬ್ಬ ಕ್ರೂರಿ ಅವನು ಅಂತ. ಭಾರತ ದೇಶಕ್ಕೆ ಏನೂ ಮಾಡಿಲ್ಲ. ಭಾರತ ದೇಶಕ್ಕೆ ಇರಾನ್ ಮಾಡಿರೋ ಉಪಕಾರ, ಅವ್ರು ಮಾಡಿರೋ ಉಪಕಾರ ಇಲ್ಲಿ ತನಕ ಯಾವ ದೇಶನೂ ಮಾಡಿಲ್ಲ. ಇಲ್ಲಿ ತನಕನೂ ಅವರು ನಮ್ಮ ದೇಶಕ್ಕೆ ಹೆಲ್ಪ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಕೇಂದ್ರ ಸರ್ಕಾರ ಅಮೆರಿಕದ ಮಾತು ಕೇಳ್ಕೊಂಡು ರಷ್ಯಾ ಮತ್ತೆ ಇರಾನಿಗೆ ಬಿಟ್ಬಿಟ್ಟು ಬೇರೆ ಆಯಿಲ್ ತಗೊಳಕ್ ಹೋಗ್ತಾ ಇದ್ದಾರೆ. ಇವಾಗ ಧ್ವನಿ ಎತ್ತಿದ್ದಾರೆ, ಯಾರು ದೊಡ್ಡ ದೊಡ್ಡ ಕಂಪ್ನಿಯವರು ಧ್ವನಿ ಎತ್ತಿದ್ದಾರೆ. ನಮಗೆ ರಷ್ಯಾ ಆಯಿಲ್ ತುಂಬಾ ಕಮ್ಮಿ ಬೀಳ್ತಾ ಇತ್ತು, ನೀವು ನಮ್ಗೆ ರಷ್ಯಾ ಆಯಿಲ್ ಕೊಡ್ಸಿ, ಅಮೆರಿಕದ್ ಬೇಕಾಗಿಲ್ಲ, ಅಷ್ಟೊಂದು ಟ್ಯಾಕ್ಸ್ ನಮ್ ಕಟ್ಟಕ್ ಹಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮ ದೇಶ ಇವತ್ತಲ್ಲ ನಾಳೆ ಒಳ್ಳೇದಾಗುತ್ತೆ, ಅಭಿವೃದ್ಧಿ ಒಳ್ಳೆ ಇದಕ್ಕಾಗುತ್ತೆ, ಅಭಿವೃದ್ಧಿ ಏನ್ ಹೇಳ್ತಾರೆ, ಅಭಿವೃದ್ಧಿ ಪಡಿಸ್ತಾರೆ. ಗೊತ್ತಾಯ್ತಲ್ಲ? ಸೊ ಇವತ್ತಲ್ಲ ನಾಳೆ ಗೊತ್ತಾಗುತ್ತೆ ಜನರಿಗೆ, ತಮಗೆಲ್ಲ ಗೊತ್ತಿರ್ಬೇಕು. ಉಗ್ರವಾದಿ ಎಲ್ಲ ಅವರು, ಗೊತ್ತಾಯ್ತಲ್ಲ? ದೈವ ಪುರುಷ. ನನ್ನ ಮಾತನ್ನು ಇಷ್ಟ ಹೇಳಿ ನಾನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಈಗ ಇವತ್ತು ಪ್ರೆಸ್ ಮೀಟ್ ಮಾಡೋದ್ ಉದ್ದೇಶ ಏನಂದ್ರೆ, ನಮ್ಮ ಈ ರಾಜ್ಯದ ಪ್ರಮೋದ್ ಮುತಲ್ಲಿಕ್ ಆದ ಒಬ್ಬ ವ್ಯಕ್ತಿ ಆ ಇರಾನ್ ಅವರು ಇವ್ರ ಬಗ್ಗೆ ಏನೇನೋ ತಪ್ಪು, ಆಯತುಲ್ಲಾ ಅವ್ರ ಬಗ್ಗೆ ತಪ್ಪಾಗಿ ಏನೇನೋ ತಪ್ಪು ಮಾಹಿತಿ ಹೇಳ್ಬಿಟ್ಟು ಆ ಹೇಳಿರೋದು ವಿಷಯ ಅವ್ರಿಗೆ ಏನು ಗೊತ್ತಿಲ್ಲ, ಹಿಸ್ಟ್ರಿ ಏನು ಗೊತ್ತಿಲ್ಲ. ಅವ್ರು ಯಾರು, ಎಲ್ಲಿಂದ ಬಂದ್ರು, ಏನೇನ್ ಸಾಧನೆ ಮಾಡೋರೆ, ಏನೇನ್ ಅವ್ರ ದೇಶಕ್ಕೆ ಏನೇನ್ ಕೊಡುಗೆ ಕೊಟ್ಟವ್ರೆ ಏನು ಗೊತ್ತಿಲ್ಲ. ಅವ್ರ ಹೆಸರು ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಮುತಲ್ಲಿಕ್ ಅವ್ರಿಗೆ. ಆ ಹೆಸರುದಲ್ಲೂ ಅವ್ರು ಮುಸಲ್ಮಾನರು ಇದಾರೆ ಅಂತ ಅವ್ರ ಬಗ್ಗೆ ಕೆಟ್ಟದ್ದು ಹೇಳೋದು. ಈ ಮುತಾಲಿಕ್ ಅವ್ರಿಗೆ ಬರೀ ಜಾತಿ ಭೇದ ಭಾವ ಅದ್ ಬಿಟ್ಟು ಬೇರೆ ಏನು ಇಲ್ಲ. ಯಾರಿಗಾದ್ರು ಒಳ್ಳೇದೇನಾದ್ರು ಮಾಡೋರ ಕೇಳಿ, ಯಾರು ಅವ್ರ ಫಾಲೋವರ್ಸ್ ಇದಾರೆ ಅವ್ರಿಗೇನೆ ಕೇಳಿ, ಯಾರಿಗಾದ್ರು ಒಳ್ಳೇದ್ ಮಾಡೋರ ಏನು ಅಂತ. ಬರೀ ಅವ್ರು ಮುಸಲ್ಮಾನರು ಇದಾರೆ ಅಂದ್ರೆ ಅವ್ರ ಬಗ್ಗೆ ತಪ್ಪದೇಲಾದ್ರು ಅಂತ ಹೇಳೋದು ಅಷ್ಟೇ. ಇಷ್ಟು ತಿಳ್ಕೊಂಡು ಹೇಳ್ಬೇಕು. ಏನೋ ಬಾಯಿಗೆ ಬಂತು ಅಂತ ಹೇಳ್ಬಿಡೋದು ದೊಡ್ಡ ವಿಷಯ ಅಲ್ಲ. ಪ್ರಜಾಪ್ರಭುತ್ವ ದೇಶ ನಮ್ದು, ಅದು ಸರಿ. ಆದ್ರೆ ಪ್ರಜಾಪ್ರಭುತ್ವ ದೇಶದಲ್ಲಿ ಯಾರ್ಯಾರ ಬಗ್ಗೆನೋ ಏನೇನೋ ತಪ್ಪಾಗಿ ಸುಳ್ಳು ಮಾಹಿತಿ ಏನೇನೋ ಹೇಳಕ್ ಹೋಗ್ಬಾರ್ದು. ನಾಲ್ಗೆಗೆ ಸ್ವಲ್ಪ ಕಂಟ್ರೋಲ್ ಮಾಡಿ ಮಾತಾಡಿರ್ಬೇಕು ನೀವು ಮುತಾಲಿಕ್ ಅವರು.
FIR ಬೆಂಗಳೂರಲ್ಲಿ ಆಗಿದೆ ಅವ್ರ ಮೇಲೆ. ಇಲ್ಲಿ ಮೈಸೂರಲ್ಲೂ ಅವ್ರ ಮೇಲೆ FIR ಮಾಡಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ನೋಡದ ಮುಂದಿನ ದಿನಲ್ಲಿ FIR ಮಾಡ್ಬಿಟ್ಟು ಏನಾದ್ರು ಮಾಡ್ಬೇಕಂತ ಇದ್ದೀವಿ. ಆಮೇಲೆ ಮುಸಲ್ಮಾನರ ಬಗ್ಗೆ ಇಷ್ಟೊಂದು ದ್ವೇಷಿಸ್ತೀರಾ ಇಲ್ಲ ನೀವು. ನಮ್ ದೇಶಕ್ಕೆ ನಮ್ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಮಿಸೈಲ್ ಎಲ್ಲ ಮಾಡ್ಕೊಟ್ಟವ್ರೆ. ಅವ್ರ ಬಗ್ಗೆ ಹೊಗಳಿ ಒಳ್ಳೆತನ ಹೇಳಿ, ಅವ್ರ ಬಗ್ಗೆ ಏನಾದ್ರು ಮಾಡಿ, ಅವ್ರ ಬಗ್ಗೆ ಅವ್ರ ಹೆಸರಲ್ಲಿ ಏನಾದ್ರು ಒಂದು ಇನ್ಸ್ಟಿಟ್ಯೂಟ್ ಕಟ್ಟಿ ಏನಾದ್ರು ಮಾಡಿ ಅದ್ರ ಬಗ್ಗೆ ಹೋರಾಟ ಮಾಡಿ. ನೀವು ಅದ್ರ ಮಾಡಕ್ ಆಗಲ್ಲ ನಿಮ್ಗೆ. ಯಾಕೆ? ಅವ್ರು ಮುಸಲ್ಮಾನರು. ಬರೀ ಮುಸಲ್ಮಾನರು ಇರೋದ್ರಿಂದ ನೀವು ದ್ವೇಷಿಸ್ತೀರಾ ಅಷ್ಟೇ. ಅಷ್ಟ್ ಬಿಟ್ಟು ಬೇರೆ ನಿಮ್ದು ಏನಿಲ್ಲ. ನಿಮ್ನ ಒಂದ್ಸಲಿ ಎಲ್ಲಾ ನೀವು ಇವ್ರೆ ನಿಮ್ ಪ್ರೆಸ್ ಅವರೇ ಕೂತ್ಕೊಂಡು ಕೇಳ್ಬೇಕು, ಮುಸಲ್ಮಾನರಿಗೆ ಯಾತಕ್ಕೆ ನಿಮ್ಗೆ ಇಷ್ಟೊಂದು ದೇಶ ಅಂತ ನೀವೇ ಕೇಳ್ಬೇಕು. ನಾವು ಕೇಳಿದ್ರೆ ಅವ್ರು ಉತ್ತರ ಕೊಡಲ್ಲ ಕಾಣಿಸುತ್ತೆ. ಎಲ್ಲ ಪ್ರೆಸ್ ಅವರೇ ಕೂತ್ಕೊಂಡು ಕೇಳ್ಬೇಕು ಅವ್ರಿಗೆ. ಅವ್ರ ಬಗ್ಗೆ ಅವ್ರು ಏನು ಗೊತ್ತಿಲ್ಲ, ಹಿಸ್ಟ್ರಿ ತಿಳ್ಕೊಂಡು ಮಾತಾಡಿದ್ರೆ ಒಳ್ಳೇದು. ನಾಲ್ಗೆ ಐತೆ ಅಂತ ಏನೇನೋ ತಪ್ಪಾಗಿ ಮಾಡ್ಕೊಂಡ್ರೆ ಮಾತಾಡಕ್ ಹೋಗ್ಬಾರ್ದು. ನಾವು ಅದನ್ನ ಅವ್ರು ಏನೇನ್ ಮಾತಾಡೋರೆ ಅದನ್ನ ನಾವು ಖಂಡಿಸ್ತೀವಿ. ಅದಕ್ಕೆ ಏನ್ ಕ್ರಮ ತಗೊಳ್ಬೇಕು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಕ್ರಮ ತಗೊಂತೀವಿ. ಅದ್ ಮಾತು ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.